ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಅಡಿಗಾರ್ ಕಳ್ಳಹಳ್ಳಿಗೆ ಬಂದಿದ್ದೀನಿ. ಅಡಿಗಾರ್ ಕಳ್ಳಹಳ್ಳಿಯಲ್ಲಿ ಮುಸ್ಲಿಂ ಸ್ಟೈಲ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ ಮಾಡ್ತಾ ಇರ್ತಾರಂಥದ್ದು. ತುಂಬಾ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ರು ಹೇಳಿದ್ರು, ನನ್ನ ಫ್ರೆಂಡು ಮುಸ್ಲಿಮ್ಸ್ ಅವರೇ, ಅವ್ರು ಹೇಳಿರೋ ಕಾರಣ ಬಂದೆ ನಾನು. ನೋಡೋಣ, ಇದು ಇವತ್ತು ರಂಜಾನ್ ಇರೋ ಕಾರಣ ಒಂದು ತಿಂಗಳಿಂದ ಮಾರ್ಚ್ 1ನೇ ತಾರೀಕಿಂದ ಈ ಮಾರ್ಚ್ 30ನೇ ತಾರೀಕುವರೆಗೂ ಇವರು ಉಪವಾಸ ಇರ್ತಾರೆ. ಉಪವಾಸ ಇರೋದ್ರಿಂದ ಈಗ ಒಂದು 10 ದಿವಸದಿಂದ ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಒಂದು 100 kg 200 kg 250 kg ಮಟನ್ ಹಾಕಿ ಬಿರಿಯಾನಿ ಮಾಡ್ತಾ ಇರೋಂಥದ್ದು. ಈಗ ಒಬ್ಬರು ಒಂದು 100 kg ಹಾಕಿ ಮಟನ್ ಮಾಡ್ತಾ ಇದ್ದಾರೆ. ಮಟನ್ ದಮ್ ಬಿರಿಯಾನಿ ನೋಡೋಣ ಬನ್ನಿ ಯಾವ ರೀತಿ ದಮ್ ಬಿರಿಯಾನಿ ಮಾಡ್ತಾರೆ ಅಂತ ಬಿಟ್ಟು. ಮತ್ತು ಸ್ನೇಹಿತರೆ ನಮಸ್ಕಾರ. ನೋಡಿ, ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ನನ್ನ ಕ್ಯಾಮ್ರಾ ಅನ್ನೋದೊಂದು ವಾಯ್ಸ್ ಕ್ಯಾಪ್ಚರ್ ಆಗಿಲ್ಲ. ಅದರಿಂದ ಮನೇಲಿ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ. ಈಗ ನೋಡಿ, ಪಾತ್ರೆ ಕಾದಿದಾದಮೇಲೆ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. 2 ಲೀಟ್ರು ಇದು ಎಣ್ಣೆ ಹಾಕ್ಕೊಂಡಿರೋವಂಥದ್ದು. 2 ಲೀಟ್ರ್ ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಆಲ್ಮೋಸ್ಟ್ 4ರಿಂದ ಒಂದು 5 kg ಮೇಲೇ ಇದೆ. ಒಂದು 5-6 kg ಅಷ್ಟು ಈರುಳ್ಳಿ ಹಾಕ್ಕೊಂಡು ಈಗ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಬ್ರೌನಿಷ್ ಬಂದಾದಮೇಲೆ ನೋಡಿ, ಜಿಂಜರ್ ಮತ್ತು ಈ ಗಾರ್ಲಿಕ್ ಪೇಸ್ಟ್ ಹಾಕೋಣ ಅಂಥದ್ದು. ಆಮೇಲೆ ಅದರಲ್ಲೇ ಉಪ್ಪು ಹಾಕ್ಕೊತಾರೆ. ಉಪ್ಪು ಆಲ್ಮೋಸ್ಟ್ ಒಂದು ಅರ್ಧ kgಯಿಂದ ಒಂದು ಮುಕ್ಕಾಲು kg ಅಷ್ಟು ಉಪ್ಪಿದೆ ಇದು. ಈಗ ನೋಡಿ, ಆಲ್ಮೋಸ್ಟು ಒಂದು 10 ನಿಮಿಷವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರಂಥದ್ದು. ಇದು ಇದರಲ್ಲೇ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ. ಈರುಳ್ಳಿ ಫ್ರೈ ಆದಮೇಲೆ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಈಗ 15ರಿಂದ 20 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಈಗ 30 kg ಮಟನ್ ಹಾಕ್ಕೊತಾರಂಥದ್ದು. 30 kg ಮಟನ್ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಇದನ್ನು ಬೇಯಿಸ್ಕೊತಾರೆ. 100 ಗ್ರಾಮ್ ಮಟನ್ ಮಸಾಲ. ಹಾಂ, ಓಕೆ. 100 ಗ್ರಾಮ್ ಶಕ್ತಿದು ಗರಂ ಮಸಾಲ. ಹಾಂ. 100 ಗ್ರಾಮ್ ಬಿರಿಯಾನಿ ಮಸಾಲ. 100 ಗ್ರಾಮ್ ಬಿರಿಯಾನಿ ಮಸಾಲ. ಓಕೆ. 100 ಗ್ರಾಮು ಚಿಕನ್ ಮಸಾಲ. ಹಾಂ. ನೋಡಿ, 100 ಗ್ರಾಮ್ ಚಿಕನ್ ಮಸಾಲ ಹಾಕ್ಕೊತಾ ಇದ್ದಾರೆ. ಧನಿಯಾ ಪುಡಿ ಅಲ್ಲ? ಹಾಂ, ಧನಿಯಾ. 200 ಗ್ರಾಮು ಧನಿಯಾ ಪುಡಿ. 200 ಗ್ರಾಮ್ ಧನಿಯಾ ಪುಡಿ. ಓಕೆ. ನೋಡಿ, ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. 200 ಚಿಲ್ಲಿ ಗ್ರಾಮು ಪೌಡರ್. ಖಾರದ ಪುಡಿ. ಹಾಂ. ಇದು ಕಿರಾಗಿ ಪ್ಯಾಕೆಟ್. ಒಂದು 200 ಗ್ರಾಮ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. ಟೇಸ್ಟಿಂಗ್ ಪೌಡರು ಒಂದು 20 ಗ್ರಾಮ್ ಅಷ್ಟು ಹಾಕ್ಕೊತಾ ಇದ್ದಾರೆ. ಕಸ್ತೂರಿ ಮೆಥಿ. ಓಕೆ. ಸ್ವಲ್ಪ. ಹಾಂ. ನೋಡಿ, ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಓಕೆ. ನೋಡಿ, ಇದೆಲ್ಲ ಒಂದು 100 kg ಹಾಕಿ ಮಾಡ್ತಾ ಇರೋಂಥದ್ದು. ಇದರಲ್ಲಿ 30 kg ಹಾಕಿ ಮಾಡ್ತಾಯಿದ್ದಾರೆ. 30 kg ಮಟನ್ನು, 20 kg ಅಕ್ಕಿ. ಮಸಾಲೆ ಎಲ್ಲ ಹಾಕ್ಕೊಳ್ಳಿ ಸರ್. ನೋಡಿ, ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ರಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟು ಇದು ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದಾರೆ. ಅರ್ಧ ಗಂಟೆ ಬೇಯಿಸಿದಾದಮೇಲೆ ಈ ಮಸಾಲೆ ಹಾಕ್ಕೊಂಡಿರೋಂಥದ್ದು. ಈಗ ಟೊಮೊಟೊ ಹಾಕ್ಕೊತಾ ಇದ್ದಾರೆ. ಹಾಂ, ಒಂದು 5 kg ಅಷ್ಟು ಟೊಮೊಟೊ. ಹಾಂ. ನೋಡಿ, ಕೊತ್ತಂಬರಿ ಸೊಪ್ಪು 2 ಕಟ್ ಹಾಕ್ಕೊತಾ ಇದ್ದಾರೆ. ಕೊರಿಯಂಡರ್. ನೋಡಿ, ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿದ್ದಾರೆ. ಇನ್ನೂ 10 ನಿಮಿಷನಾ? ಓಕೆ. ಹಾಂ, ಚೆನ್ನಾಗಿ ಬರ್ತಾ ಇದೆ. ಹಾಂ, ಕರೆಕ್ಟಾಗಿ ಬರ್ತಾ ಇದೆ. ಎತ್ತಿನ ನೋಡ ಅದೇ ಹಿಡಿಬೇಕಲ್ಲ. ಸರಿ ಸರಿ ಸರ್. ಬಿಸಿ ನೀರಿನಲ್ಲಿ ಇಲ್ಲ ಇಲ್ಲ ಏನು ಬೇಡ ಸರ್, ಥ್ಯಾಂಕ್ ಯು.
10 ನಿಮಿಷಕ್ಕೆ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಬಿಸಿ ನೀರು ಕಾದಿದೆ, ಬಿಸಿ ನೀರಲ್ಲಿ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಕಲ್ಲುಪ್ಪು ಹಾಕ್ಕೊಂಡು ಈಗ ಅಕ್ಕಿ ಹಾಕ್ಕೊತಾರಂತ ಅದರಲ್ಲಿ. ಇದು 50 kg ಅಕ್ಕಿ ಹಾಕ್ತಾ ಇದ್ದಾರೆ ಇದರಲ್ಲಿ. 50 kg ಅಕ್ಕಿ ಹಾಕಿ 2 ಪಾತ್ರೆಗೆ 2 ಪಾತ್ರೆಗಾ? ಹಾಂ ನೋಡಿ 2 ಪಾತ್ರೆ 50 kg. 50 kgಯಲ್ಲಿ 25 kg ಒಂದೊಂದು ಪಾತ್ರೆಗೆ ಹಾಕೋಣ ಅಂತ. ನೋಡಿ ಯೆಲ್ಲೋ ಕಲರ್ ಹಾಕ್ಕೊತಾ ಇದ್ದಾರೆ ನೀರಲ್ಲೇ, ಯೆಲ್ಲೋ ಕಲರು. ನೋಡಿ ನೀರಲ್ಲೇ ಕುದಿನ ಹಾಕ್ಕೊತಾ ಇದ್ದಾರೆ. ಹಾಂ ಒಂದು 5 ಕಟ್ಟೆ ಹಾಕಿದ್ದೀರಿ. ಓಕೆ. ಇವಾಗ ಅದ್ರಲ್ಲಿ ಅಕ್ಕಿ ಹಾಕಿ ದಮ್ಕ ಬಿಡೋದು. ಓಕೆ. ನೋಡಿ 1 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ ಇದರಲ್ಲಿ. ಅಷ್ಟು ಕುದಿನ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈಗ ಕುದಿ ಬಂದಿದೆ. ಈಗ ಫುಲ್ ಕುದೀತಾ ಇದೆ. ಈಗ ಅಕ್ಕಿ ಹಾಕ್ಕೊತಾರೆ ಇದರಲ್ಲಿ. ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. 50 kg ಅಕ್ಕಿ. ಟೋಟಲ್ 50 kg ಅಕ್ಕಿ ಹಾಕ್ಕೊತಾ ಇದ್ದಾರೆ ಒಂದೇ ಪಾತ್ರೆಯಲ್ಲಿ. ಮತ್ತು ಅದನ್ನು 2 ಪಾತ್ರೆಗೆ ಡಿವೈಡ್ ಮಾಡ್ತಾರಂತೆ. उधर से करना पशु ಕಡಿಮೆ ಆಗಿದೆ, ಉಪ್ಪು ಕಡಿಮೆ ಆಗಿರೋದ್ರಿಂದ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ನೋಡಿ ಅನ್ನದಲ್ಲೇ ಒಂದು 1/4 kg ಆಗೋಷ್ಟು ಒಂದು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. ನೋಡಿ ಇದು ಒಂದು 45 ನಿಮಿಷ ಆಗಿದೆ. 45 ನಿಮಿಷದಿಂದ ಇದು ಮಾಂಸ ಅನ್ನೋದು ಬೇಯ್ತಾ ಇದೆ. ಈಗ ಒಂದು 3/4 ಭಾಗ ಬೆಂದಿದೆ. ಒಂದು 75% ಅಕ್ಕಿ ಬೆಂದಿದೆ. ಈಗ ಬೆಂದಿರೋ ಅಕ್ಕಿನ ನೋಡಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದು ಒಂದು ಫುಲ್ ಬೆಂದಿದೆ ಅಂತ ಹೇಳ್ತಾ ಇದ್ದಾರೆ. 95% ಇಂದ 100% ಬೆಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಬೆಂದಿರೋದ್ರಲ್ಲಿ ಮೇಲ್ಗಡೆ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಅನ್ನ, ಬೆಂದಿರೋ ಅನ್ನ. ಇದು ಒಂದು 75% ಬೆಂದಿದೆ ಇದು. जाल का ये कर जाल का ये ला दीजिए थोड़ा पूरा राजा इसा वाला इसमें देखिए आज काम लगा कभी मैं एक लकड़ी खड़ा हुआ बड़ी बड़ी पसंद होता गाजर क्या भाव है? उसमें मेशला है तो खिलाड़ी बकेट बाहर होणार हो चलो अंदर क्या तो दूसरा रखो जो रखते बकेट अच्छा नहीं है तो हम भी तो गल ऊपर ನೋಡಿ ಎಲ್ಲ ಬೆಂದಿರೋ ಅಕ್ಕಿನೂ ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. 2 ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. 50 kg ಅಕ್ಕಿ, 50 kg ಅಕ್ಕಿನ 2 ಪಾತ್ರೆಗೆ ಡಿವೈಡ್ ಮಾಡಿದ್ದಾರೆ. ಇಲ್ಲೊಂದು ಪಾತ್ರೆ ಮತ್ತು ಅಲ್ಲೊಂದು ಪಾತ್ರೆ. ಈಗ ಇದನ್ನು ದಮ್ ಕಟ್ತಾರಂತ. ಈಗ ಈಗ ಮಿಕ್ಸ್ ಮಾಡ್ಕೊತಾರೆ. ಪೀಸ್ ಏನು ಮಿಕ್ಸ್ ಮಾಡಲ್ಲ? ಪೀಸ್ ಇಲ್ಲ ರೈಸ್. ಪೀಸ್ ಎಲ್ಲ ಫುಲ್ ಕೆಳಗಡೆನೇ ಇರುತ್ತೆ. ನೋಡಿ ಪೀಸ್ ಅನ್ನೋದು ಫುಲ್ ಕೆಳಗಡೆ ಇರುತ್ತೆ. ರೈಸ್ ಮಾತ್ರ ಮೇಲೆ ಮೇಲೆ ಮಿಕ್ಸ್ ಮಾಡಿಕೊಂಡು ಈಗ ದಮ್ ಕಟ್ತಾರೆ. ದಮ್ ಕಟ್ಟೋದು. ಓಕೆ. ದಮ್ ಬಿರಿಯಾನಿ. ಸರಿ.
ಹೆಂಗೈತೆ ಹಾಂ ದಮ್ ಬಿರಿಯಾನಿ ಎಷ್ಟೊತ್ತು ಇರುತ್ತೆ ದಮ್ಮು? ಒಂದು 10 ನಿಮಿಷ. ನೋಡಿ ಪ್ಲೇಟ್ ಹಾಕ್ಬಿಟ್ಟು ಕೆಂಡಾಗ್ಲು ಹಾಕ್ತಾ ಇದ್ದಾರೆ ಮೇಲ್ಗಡೆ, ಫುಲ್ ದಮ್ ಕಟ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಇವರೇ ಬೆಂಗಳೂರಿಂದ ಬಂದು ಆಯಲ್ ಏಜಸ್ ಅಂತ ಹೆಸರು. ಓಕೆ ಓಕೆ. ಬೆಂಗಳೂರಿಂದ ಬಂದು 24ನೇ ಉಪವಾಸ ದಿವಸ ಹಾಂ ಬಂದು ಇವರು ಎಲ್ಲ ಒಂದೊತ್ತಿರೋರಿಗೆಲ್ಲ ಊಟಗಳು ಬಳಸಿ ತಿನ್ನಿಸ್ಬಿಟ್ಟು ಇಲ್ಲಿಂದ ಹೋಗಿ ಇಲ್ಲೇ ಹುಟ್ಟು ಬೆಳೆದಿದ್ದು ಇವರೆಲ್ಲ. ಓಕೆ ಓಕೆ. ತಾತ ಊರಿದೆ, ಹಾಂ ನಿಮ್ಮ ತಾತ ನಮ್ಮ ಮುತ್ತಾತ. ತಾತ ಎಲ್ಲ ಊರಿದೆ. ನಾವು ಬೆಂಗಳೂರು ಹೋಗ್ಬಿಟ್ಟು ಎಲ್ಲಿ ಕೆಲಸಗಳಿಲ್ಲ ಅಲ್ಲಿ. ಹಾಂ ಹಾಂ. ಅವ್ರು ಬೆಂಗಳೂರಿಗೆ ಹೋಗಿ ಅಲ್ಲಿ ಜಯನಗರ. ಜಯನಗರದಲ್ಲಿ ಇದ್ದೀರಾ? ಓಕೆ ಓಕೆ. ನೋಡಿ ನೇಟಿವ್ ಪ್ಲೇಸ್ ಮರಿದೀರಾ, ಇಲ್ಲಿ ಬಂದು ನೀವು ಇದ್ದಾರಲ್ಲ ನಮ್ಮ ಅಣ್ಣ ಅಣ್ಣ ಮಕ್ಕಳು ಹುಟ್ಟಿದ್ದು ಊರು, ನಮ್ಮ ಮಣ್ಣಿದು. ಹೌದು ಹೌದು ಹೌದು, ಮರೆಯಕ್ಕಾಗೋದಿಲ್ಲ ಇದು. ಅದಕ್ಕೆ ಎಲ್ಲ ಉಣೋದು ಇಲ್ಲೇ ಸಿಟಿ ಬೆಂಗಳೂರಿನ ತಂದು ಇಲ್ಲೇ ನಾವು. ಹೌದಾ? ಕಾಲ ಕಳ್ಳಿಯಲ್ಲಿ ಮಾಡ್ತಾರೆ ದಮ್ಸಂದ್ರ, ಹಾಂ ಹಾಂ. ಅಡ್ಗಾರ್ ಕಳ್ಳಳ್ಳಿ ಇಲ್ಲಿ ಪಂಡಿತ ಅಂತಿದೆ. ಎಲ್ಲ ಎಲ್ಲ ಕಡೆನೂ ಮಾಡ್ತೀರಾ ಇದು? ಎಲ್ಲ ಕಡೆನೂ ಮಾಡ್ತಾರೆ. ಓಕೆ ಓಕೆ. ನೋಡಿ ಇದು ಆಲ್ಮೋಸ್ಟ್ ಇವರು ಅಣ್ಣ ಮಕ್ಕಳು ಇವರು. ಹಾಂ 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 ಇವರು. ಓಕೆ ಓಕೆ. ನೋಡಿ ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 30ನೇ ತಾರೀಕುವರೆಗೂ ಇವರು ಉಪವಾಸ ಇರ್ತಾರೆ. ಉಪವಾಸ ಇರೋದ್ರಲ್ಲಿ ಆಲ್ಮೋಸ್ಟ್ ಒಂದು 4-5 ಕಡೆ ನೀವು ಅನ್ನದಾನ ಮಾಡ್ತೀರಾ. ನೋಡಿ 4-5 ಕಡೆ ಅನ್ನದಾನ ಮಾಡ್ತಾರೆ. ಅಕ್ಕಿ ಹಾಂ ಇದೆಲ್ಲ ಹಂಚ್ತೀವಿ ನಾವು. ಹಾಂ ನೋಡಿ ಇದೆಲ್ಲ ಇದೆಯಾ? ಓಕೆ ಓಕೆ, ವೆರಿ ಗುಡ್. ಏನ್ ತಗೊಂಡು ಹೋಗೋದೈತೆ? ಹೌದು ಹೌದು ಹೌದು. ಖಾಲಿ ಬಂದ್ವಿ, ಖಾಲಿ ಇವಾಗ ನಾವೇನಾದ್ರೂ ಒಂದು ಜನಕ್ಕೆ ಹೆಲ್ಪ್ ಮಾಡಿದ್ರೆ ಅದೇ ಇರೋದು. ಹೌದು ಖಾಲಿ ಬರ್ಬೇಕು, ಖಾಲಿ ಹೋಗ್ಬೇಕು. ಹೌದು ಹೌದು, ಬಂದಿದ್ ಹೆಂಗೆ ಹೋಗೋದು ಅಷ್ಟೇ. ಹೊತ್ಕೊಂಡೇನು ಹೋಗಲ್ಲ. ಎಲ್ಲ ನಂದು ನಿಂದು ಎಲ್ಲ ಯಾರು ಎತ್ಕೊಂಡು ಹೋಗಿದ್ದಾರೆ. ಹೌದು ಹೌದು. ಎಲ್ಲ ಹಂಗಾಗಿ ಹಾಳಾಗ್ತಾ ಇದ್ದಾರೆ. ಹಾಂ ಹಾಂ. ನಿಮ್ಗೆ ಎಷ್ಟು ವರ್ಷ ಸರ್ ಈಗ? 71. 71 ವರ್ಷ. ಓಕೆ ಓಕೆ. ಸ್ವಲ್ಪ ವೀಕ್ ಆಗ್ಬಿಟ್ಟಾರೆ, ಅದರಿಂದ ಸ್ವಲ್ಪ ಟ್ಯೂಮರ್ ಆಪರೇಷನ್ ಆಗಿದೆ. ಹಾಂ ಹಾಂ ಹಾಂ. ಓಕೆ ಓಕೆ. ಸರಿ ಸರ್, ಸರಿ ಸರ್, ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಮುರಳಿ. ಮುರಳಿನಾ? ಒಳ್ಳೆ ಹೆಸರು ಇದೆ ನಿಮ್ದು. ಹಾಂ. ನಮ್ಗೆ ಏಜಸ್ ಕಾಣಂತ ರಾಯಲ್ ಏಜಸ್. ರಾಯಲ್ ಏಜಸ್. ಆಯಲ್ ಏಜಸ್. ಆಯಲ್ ಏಜಸ್. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಓಕೆ. ತೆಗಿತಾರೆ ದಮ್ಮು, ನೋಡೋಣ ಯಾವ ಥರ ಬಂದಿದೆ ಅಂತ ಬಿಟ್ಟು ಬಿರಿಯಾನಿ. ವಾವ್. ಈ ದಮ್ ಬಿರಿಯಾನಿ ಅನ್ನೋದು ರೆಡಿ ಆಗಿದೆ ಈಗ. ಫುಲ್ ಬೆಂದಿದೆಯಲ್ಲ ಅನ್ನ? ಫುಲ್ ಬಂದಿದೆ ನೋಡಿ, ಹೂ ಥರ ಇದೆ ನೋಡಿ. ಏನು ಫಾಲ್ಟ್ ಇಲ್ಲ. ಹಾಂ ಹೂವು ಹಂಗೈತೆ ಹೂವು. ಹಾಂ. ನೋಡಿ ಸಕ್ಕತ್ತಾಗಿದೆ. ದಮ್ ಬಿರಿಯಾನಿ ರೆಡಿ. ಮಟನ್ ದಮ್ ಬಿರಿಯಾನಿ ರೆಡಿ. ಹಾಂ ನೋಡಿ, ಇದೆಲ್ಲ ಫ್ರೂಟ್ಸು ಮಸ್ಜಿದಲ್ಲಿ ಇದು ಮಾಜಿ ಚೇರ್ಮನ್ ಅವ್ರ ಮನೆಯಿಂದ ಕೊಡೋದು. ಓಕೆ ಓಕೆ. ಕೊಡೋದು ಒಂದು ತಿಂಗಳು ಫುಲ್ಲು ಮಾರ್ಚ್ 1ನೇ ತಾರೀಕಿಂದ ಮತ್ತೆ ಆಲ್ಮೋಸ್ಟು 30ನೇ ತಾರೀಕು ಹಬ್ಬ ಆಗೋವರೆಗೂ ಈಗ ಪ್ರತಿದಿನ ಸಾಯಂಕಾಲ ಹೊತ್ತು ನಮಾಜ್ ಬರೋವ್ರಿಗೆ ಎಲ್ಲರಿಗೂ ಕೊಡೋವಂಥದ್ದು ಇದು ಫ್ರೂಟ್ಸ್. 12 ಗಂಟೆಗೆ ಇದು ಮಾಡ್ತಾರಲ್ಲ. ಹಾಂ 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 ಹಾಂ. ಓಕೆ ಓಕೆ. ಒಂದೊಂದು ಬಿಡುಗಡೆ ಮಾಡ್ತಾರೆ. ಹಾಂ ಹಾಂ. ಅವಾಗ ಇದು ಫ್ರೂಟ್ ಇದೆಲ್ಲರಿಗೂ ಕೊಟ್ಟು ಮತ್ತೆ ಇದು ಮಾಡೋದು. ಓಕೆ, ಥ್ಯಾಂಕ್ ಯು ಸರ್. ಓಕೆ. ನೋಡಿ, ಇದೇ ಅಡಿಗಾರ್ ಕಲ್ಲಳ್ಳಿ ಮಸ್ಜಿದ್ದು. ಈ ಮಸ್ಜಿದ್ ಹತ್ರನೇ ಎಲ್ಲರಿಗೂ ಈಗ ನಮಾಜ್ಗಂತ ಬಂದಿದ್ದಾರೆ, ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಈ ಮಟನ್ ದಮ್ ಬಿರಿಯಾನಿ ಈಗ ಮಾಡಿದಾರಲ್ಲ, ಅದನ್ನ ತಗೊಂಬಂದು ಮಸ್ಜಿದ್ ಹತ್ರ ಎಲ್ಲರಿಗೂ ಉಪವಾಸ ಒಂದೊತ್ತು ಇರೋವಂಥವ್ರಿಗೆ ಎಲ್ಲರಿಗೂ ಬಿರಿಯಾನಿ ಕೊಡೋದು. ನೋಡಿ, ಇಲ್ಲಿ ಅನ್ನದಾನ ಮಾಡೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಅರವೆ ಸೊಪ್ಪು ಹಾಕಿ ಪಪ್ಪು ಹಾಕಿರೋದಂಥದ್ದು ರೆಡಿ ಆಗಿದೆ. ಇದು ಸಕ್ಕತ್ತಾಗಿದೆ, ತುಂಬ ಒಳ್ಳೆ ಯೂನಿಕ್ ಆಗಿದೆ. ಬೇಳೆ ಹಾಕಿ ಮಾಡಿರೋಂಥದ್ದು ತುಂಬ ಸಖತ್ ಗಟ್ಟಿಯಾಗಿದೆ ಇದು.